ನಮ್ಮ ಸಂಸ್ಥೆ ಎಲ್ಲ ರೀತಿಯಲ್ಲಿ ಕಣ್ಣೀರು ಒರೆಸುವಂತ ಕೆಲಸವನ್ನ ಮಾಡ್ತಾ ಬಂದಿದೆ. ನಾವು ಯಾವುದೇ ರೀತಿಯ ದುಂದು ವೆಚ್ಚವನ್ನ ಮಾಡದೆ ಬಹಳ ಸರಳ ಕಾರ್ಯಕ್ರಮವನ್ನು ಮಾಡುತ್ತಾ ಯಾರಾದರೂ ದಾನಿಗಳು ನಮ್ಮ ಸಂಸ್ಥೆ ಜೊತೆ ಸಹಕರಿಸಿದ್ರೆ ಅವರ ಸಹಕಾರ ಕಟ್ಟ ಕಡೆಯ ವ್ಯಕ್ತಿಗೆ ಮುಟ್ಟಬೇಕೆನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಎಲ್ಲ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಯಾವುದೇ ರೀತಿಯ ಕಾರ್ಯಕ್ರಮವನ್ನು ಮಾಡಬೇಕಿದ್ರೆ ಕಾರ್ಯಕ್ರಮದ ಮೊದಲಿಗೆ ಆ ಕಾರ್ಯಕ್ರಮದ ರೂಪುರೇಷೆಯನ್ನ ಸಿದ್ಧಪಡಿಸುವಾಗ ನಾವು ಆ ಕಾರ್ಯಕ್ರಮದ ರೂಪುರೇಷೆಯನ್ನ ನಮ್ಮ ಸದಸ್ಯರೇ ಒಳಗೊಂಡು ಆ ಕಾರ್ಯಕ್ರಮವನ್ನು ನಿರೂಪಿಸಿ ಅಲ್ಲಿ ಬರುವಂತಹ ಏನಾದರೂ ನಮಗೆ ಸಹಾಯ ಇದ್ರೆ ಅದನ್ನ ನಮ್ಮ ಸಂಸ್ಥೆಗೆ ನಮ್ಮ ಸಹಾಯ ನಿಧಿ ಕೊಡ್ಲಿಕ್ಕೆ ಅದನ್ನ ಉಪಯೋಗಿಸುತ್ತಾ ಕಳೆದ ವರ್ಷದಲ್ಲಿ ಸುಮಾರು 8.5 ಲಕ್ಷ ರೂಪಾಯಿಗೂ ಅಧಿಕ ಮೊತ್ತದ ನಾವು ಒಂದು ಬಜೆಟ್ ಅನ್ನು ಹಾಕೊಂಡು ಈ ಸಂಸ್ಥೆ ಮಾಡಿದೆ ಅನ್ನೋದಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಜೀವನದಲ್ಲಿ ಒಂದು ಸಾಧನೆಯನ್ನ ಸಾಧಿಸಬೇಕು. ಅಂತ ಸಾಧನೆಯನ್ನ ಮಾಡಬೇಕಿದ್ರೆ ಅವರಿಗೆ ಪ್ರೋತ್ಸಾಹ ಕೊಡುವಂತಹ ಒಂದು ಸಂಘ ಸಂಸ್ಥೆಗಳು ಅಥವಾ ಪ್ರೋತ್ಸಾಹಕರು ಖಂಡಿತ ಬೇಕು. ಆ ಕಾರಣದಿಂದ 10ನೇ ತರಗತಿ ಎನ್ನುವಂಥದ್ದು ಒಂದು ಉನ್ನತ ಒಂದು ಆ ಸಮಯ, ಆ ಸಂದರ್ಭದಲ್ಲಿ ಅವರು ತೆಗೆಯುವಂತಹ ಪ್ರಯತ್ನದಿಂದ ತೆಗೆಯುವಂತಹ ಅಂಕಗಳಿಗೆ ಅವರಿಗೆ ಒಂದು ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ನಾವು ಈ ಒಂದು ಪ್ರತಿಭಾ ಪುರಸ್ಕಾರವನ್ನ ಇಟ್ಕೊಂಡಿದ್ದೇವೆ. ಅಸ್ಮಾ ಎನ್ನುವಂತಹ ಒಬ್ಬ ವಿದ್ಯಾರ್ಥಿ ಇವತ್ತು ಒಂದು ಸರ್ಕಾರಿ ನೌಕರಿಯಲ್ಲಿ ಒಂದು KS ಎಕ್ಸಾಮ್ ಅಲ್ಲಿ ಇವತ್ತು ತೇರ್ಗಡೆ ಆಗಿರುವುದು ನಮಗೆ ತುಂಬಾ ಹೆಮ್ಮೆ ತಂದಿದೆ. ಅದೇ ರೀತಿ ಮುಂದೆ ಕೂಡ ಈ ಗ್ರಾಮದಿಂದ ನಮ್ಮ ಮಕ್ಕಳನ್ನ ಇಂಥ ಉನ್ನತ ಹುದ್ದೆಗೆ ಹೋಗಿ ಅಲ್ಲಿ ನಮ್ಮ ಗ್ರಾಮದ ಮಕ್ಕಳು ಎನ್ನುವಂತ ಒಂದು ಹೆಮ್ಮೆ ನಮ್ಮ ಗ್ರಾಮಸ್ಥರಿಗೂ ಕೂಡ ಸಿಗುವಂತಾಗಬೇಕು. ಅದೇ ರೀತಿ ನಿಮ್ಮ ಕಲಿಕೆಯಲ್ಲಿ ನೀವು ಇನ್ನಷ್ಟು ಉತ್ತೇಜನವನ್ನ ಮಾಡಿಕೊಂಡು ಇನ್ನಷ್ಟು ನೀವು ಪ್ರಯತ್ನವನ್ನ ಮಾಡುತ್ತಾ ಉನ್ನತ ಹುದ್ದೆಗೆ ಏರಲಿಕ್ಕೆ ನೀವು ಖಂಡಿತ ಪ್ರಯತ್ನಿಸಿ. ಆಸರೆ ಸೇವಾ ಫೌಂಡೇಶನ್ ಇದರ ವತಿಯಿಂದ ಇವತ್ತು ನಡೆಯುವಂತ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಆಸರೆ ಸೇವಾ ಫೌಂಡೇಶನ್ ಅಧ್ಯಕ್ಷರೇ, ಸಕ್ರಿಯ ಸದಸ್ಯರೇ ಮತ್ತು ಎಲ್ಲ ನೆರೆದಿರುವ ವಿದ್ಯಾಭಿಮಾನಿಗಳು, ಇವತ್ತು ನಾವು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಶುರುವಿಗೆ ನಾನು ಹೇಳ್ಬೇಕಂದ್ರೆ ನನಗೆ ಈ ಕಾರ್ಯಕ್ರಮದಲ್ಲಿ ಒಂದು ಭಾಗವಹಿಸುವುದೇ ಒಂದು ಗೌರವ, ಹೆಮ್ಮೆ. ನಮಗೆ ಈಗದ ತಂತ್ರಜ್ಞಾನ ಯುಗ ಏನು ಹೇಳ್ತೇವೆ ನಾವು, ಅದರಲ್ಲೂ ಮೊಬೈಲ್ ತಂತ್ರಜ್ಞಾನ ಏನು ಹೇಳ್ತೇವೆ ಅದರಲ್ಲೇ ಟೈಮಲ್ಲಿ ಈ ಗ್ರಾಮೀಣ ಭಾಗದ ಮಕ್ಕಳು ಇಷ್ಟೊಂದು ವೇಗದಲ್ಲಿ ಅಂಕ ಗಳಿಸ್ತಿರುವುದು ತುಂಬಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದೇ ಒಂದು ಸಂತೋಷ. ಮನೆಯಲ್ಲಿ ಮಕ್ಕಳು ಅವರಷ್ಟಕ್ಕೆ ವ್ಯಕ್ತಿಗತವಾಗಿ ಓದಿಕೊಂಡು ಮುಂದೆ ಹೋಗುವುದೇ ನೋಡುವುದು ಸಂತೋಷ, ಇಲ್ಲದೆ ತಲೆಬಿಸಿ ಅದೇ ಮನೆಯಲ್ಲಿ. ನಾನು ಏನು ಹೇಳ್ಬೇಕು ಅಂತ ಬಯಸ್ತೇನೆ ಅಂದ್ರೆ, ಈ ಮಕ್ಕಳು ಒಮ್ಮೆ SLC ಅದು ಫೌಂಡೇಶನ್ ಅಂತ ಹೇಳ್ತೇವೆ ನಾವು ಬಿಗಿನಿಂಗ್, ಆ SLC ಅಲ್ಲಿ ಒಮ್ಮೆ ಸ್ಕೋರ್ ಬಂದ್ರೆ ಮತ್ತೆ ಆ ಮಕ್ಕಳು ಹಿಂದೆ ನೋಡುವುದಿಲ್ಲ. ಅವರು ಮತ್ತೆ ಅವರದೇ ವೇಯಲ್ಲಿ ಕಲಿತಾ ಹೋಗ್ತಾರೆ, ಅದಕ್ಕೆ ಬೇಕಾದ ವಿಷಯವನ್ನು ಅವರೇ ಪಡಿತಾ ಹೋಗ್ತಾರೆ. ಈಗ ಅಧ್ಯಕ್ಷರು ಹೇಳಿದ ಹಾಗೆ ನಮ್ಮ ಎಸ್ಪೆಷಲಿ ಕರಿಮಳ ಗ್ರಾಮ ಅಂತಲ್ಲ, ಸೌತ್ ಕೇಂದ್ರದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಇರ್ಬೋದು, ಕೇಂದ್ರ ಲೋಕಸೇವೆ ಸರ್ಕಾರಿ ನೌಕರಿಯನ್ನು ನೋಡುವುದೇ ಕಮ್ಮಿ. ನಾವೇನಿದ್ರು ವೇಗವಾಗಿ ಹಣ ಗಳಿಸಲಿಕ್ಕೆ ನೋಡುದು, ಇಲ್ಲಿ ಆಗಿದ್ರೆ ವಿದೇಶಕ್ಕೆ ಹಾರಿ ಅಲ್ಲಿ ಪಕ್ಕನೆ ಹಣ ಆಗ್ಬೇಕು ನಮ್ಗೆ. ಆದ್ರೆ ನಾವು ನಾರ್ತ್ ಕರ್ನಾಟಕ ಎಲ್ಲ ನೋಡಿದ್ರೆ ಅವರು ಮೆಲ್ಲನೆ ಏರ್ತಾರೆ, ಮತ್ತೆ ನಮ್ಮಿಂದ ಉತ್ತಮ ಪೊಸಿಷನ್ ಅಲ್ಲಿ ಅವರಿದ್ದು ನಮ್ಮನ್ನೇ ಕಂಟ್ರೋಲ್ ಮಾಡ್ಲಿಕ್ಕೆ ತೃಪ್ತಿ ಬರ್ತದೆ. ನಾವು ಅದೇ ಹೇಳುದು, ಮಕ್ಕಳು ಆ ಬಗ್ಗೆ ಚಿಂತನೆ ಮಾಡ್ಬೇಕು. ನಿಜವಾಗಿ ಹೇಳ್ಬೇಕಿದ್ರೆ ನಮ್ಮ ಸೌತ್ ಕೇಂದ್ರದಲ್ಲಿ ಅದಕ್ಕೆ ಇರುವ ಸಪೋರ್ಟ್ ಸ್ವಲ್ಪ ಕಮ್ಮಿ ಇದೆ. ನಾವು ಬೇರೆ ಕಡೆ ನೋಡಿದ್ರೆ KPSC, IPSC, KSC ಗೆ ಟ್ರೈನಿಂಗ್ ಸೆಂಟರ್ ಗಳೇ ಇದೆ, ಮಂಗಳೂರಲ್ಲಿ ಇಲ್ಲ. ಆದ್ರಿಂದ ಮಕ್ಕಳಿಗೆ ಗೈಡೆನ್ಸ್ ಇದು ಪ್ರಾಬ್ಲಮ್ ಅಂತ ಹೇಳುದು, ಮಕ್ಕಳಿಗೆ ಯಾವ ರೀತಿ ಪ್ರೋತ್ಸಾಹ ಸಿಗ್ತದೆ ಅದೇ ಪ್ರಾಬ್ಲಮ್ ಅಂತ ಹೇಳುದು. ಆ ರೀತಿ ಸಿಕ್ಕಿದ್ರೆ ಅವರು ಡೆಫಿನೆಟ್ ಆಗಿ ಆ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ನಾವು ಮನೆಯಲ್ಲಿ ಏನ್ ಹೇಳ್ತೇವೆ ಅದೇ ರೀತಿ ಆಚರಣೆ ಮಾಡ್ತಾರೆ. ಅವರಿಗೆ ಆ ರೀತಿಯದೊಂದು ತರಬೇತಿ ಕೇಂದ್ರಗಳು ಓಪನ್ ಆಗ್ಬೇಕು. ಆಗ ಅವರು ಆ ರೀತಿಯಲ್ಲಿ ಹೋಗ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾರೆ ಅಂತ ಹೇಳುದು. ಕಾಂಪಿಟೇಟಿವ್ ಎಕ್ಸಾಮ್ ಟ್ರೈನಿಂಗ್ ಸೆಂಟರ್ ಇಲ್ಲ ನಮ್ಮ ಹತ್ರ. ನಾವೇ ಏನಿದ್ರು ಕಲಿಯುವುದು ಮತ್ತೆ ಕ್ವಾಲಿಫಿಕೇಶನ್ ಕೊಡೋದು, ಜಾಬ್ ಹುಡುಕುದು. ಎಸ್ಪೆಷಲಿ ಬ್ಯಾಂಕ್ ಅಥವಾ ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ಸಿಗುದಿಲ್ಲ ಅಂತ ಭಾವನೆ ಇಲ್ಲಿ ಜಾಸ್ತಿ ಮಂದಿಗೆ. ಎಕ್ಸಾಮ್ ಬರ್ದವರು ಸಪೋರ್ಟ್ ಮಾಡೋದಿಲ್ಲ, ಅಥವಾ ಎಕ್ಸಾಮ್ ಬರ್ದವ್ರಿಗೆ ಹೇಗೆ ಪಾಸ್ ಆದ್ರು ಅಂತ ಗೊತ್ತಿರುವುದಿಲ್ಲ, ಅವ್ರು ಎಲ್ಲಿಂದ ಟ್ರೈನಿಂಗ್ ಸಿಕ್ಕಿದಂತೂ ಗೊತ್ತಿರುವುದಿಲ್ಲ. ಸೊ ಮಕ್ಕಳಿಗೆ ನಾವು ಸಿಗುವ ಪ್ರೋತ್ಸಾಹ ಆದವರನ್ನು ಮುಂದುವರಿಬೇಕು ಅಂತ ಹೇಳುವ ರೀತಿ ಗೊತ್ತಿರುವುದಿಲ್ಲ ಅಂತ ಹೇಳುದು ನಾವು. ಆ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟವರು ಎಲ್ಲಿಯಾದ್ರೂ ಅದರ ರೀತಿ ಚಿಂತನೆ ಮಾಡಿದ್ರೆ, ಟ್ರೈನಿಂಗ್ ಸೆಂಟರ್ ಓಪನ್ ಮಾಡಿದ್ರೆ, ಮಕ್ಕಳಿಗೆ ಗೈಡೆನ್ಸ್ ಸಿಕ್ಕಿದ್ರೆ ಶಾಲಾ ಲೆವೆಲ್ ಅಲ್ಲಿ ಆಗ್ಬೋದು
ಅಥವಾ ಮುಂದಿನ ಲೆವೆಲ್ ಅಲ್ಲಿ ಸಿಕ್ಕಿದ್ರೆ ಡೆಫಿನೆಟ್ ಆಗಿ ಆ ರೀತಿಯಲ್ಲಿ ಮುಂದುವರಿಬಹುದು ಅಂತ ಹೇಳುದು. ಮಕ್ಕಳಿಗೆ ಹೇಳುದು ನಾನು, ಇನ್ನು ಹಿಂದೆ ನೋಡ್ಬೇಡಿ. ನಾವು ಹೇಳ್ತೇವೆ ಈಗ 480 ಕ್ರಾಸ್ ಆಗುದು SLC ಅಲ್ಲಿ ತುಂಬಾ ಕಷ್ಟ ಕೆಲಸ. 400 ವರೆಗೆ ಯಾರು ಸ್ಕೋರ್ ಮಾಡ್ತಾರೆ, ಆಮೇಲೆ ರೀಚ್ ಆಗುದು ತುಂಬಾ ಕಷ್ಟ ಕೆಲಸ. ಕ್ವಶನ್ ಪೇಪರ್ ರೆಡಿ ಮಾಡುವಾಗ ಹಾಗೆ ರೆಡಿ ಮಾಡಿರ್ತಾರೆ. ಈ ರೀತಿ ಒಂದು 600 ಅಥವಾ 550 ಕ್ರಾಸ್ ಆಗಿ ತೆಗೆಯುವುದು ಅದು ರಿಯಲ್ ಅಚೀವ್ಮೆಂಟ್ ತಗೊಂಡು, ಅದಕ್ಕೆ ತುಂಬಾ ತ್ಯಾಗಗಳಿರ್ತದೆ. ನಾವು ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು ಅವರ ಪೋಷಕರನ್ನು ನೆನಪು ಮಾಡ್ಬೇಕಾಗ್ತದೆ. ತುಂಬಾ ತ್ಯಾಗಗಳಿರ್ತದೆ. ಅದು ಮೊಬೈಲ್ ಇರ್ಬೋದು, ಆಟ ಇರ್ಬೋದು, ಎಷ್ಟೋ ವಿಷಯಗಳನ್ನು ತ್ಯಾಗ ಮಾಡಿ ಅವರು ವಿದ್ಯಾಭ್ಯಾಸ ಥಿಂಕ್ ಮಾಡಿರ್ತಾರೆ. ಅದು ಅವರ ಶ್ರದ್ಧೆ ಮತ್ತು ಗುರಿ ಇದ್ದೇ ರೀಚ್ ಆದದ್ದು, ಸುಮ್ಮನೆ ಏನೋ ಬಂದದಲ್ಲ, ಮೊದಲೇ ಅವರು ಗುರಿ ಇಟ್ಟಿರ್ತಾರೆ. ಶಾಲೆಯ ಶಿಕ್ಷಕರು ತುಂಬಾ ಕಷ್ಟಪಡ್ತಿರ್ತಾರೆ. ಅದರ ಬಗ್ಗೆ ನಾವು ಈಗ ಅದನ್ನು ಮೆನ್ಷನ್ ಮಾಡಲೇಬೇಕು. ಇನ್ನೂ ಅದನ್ನು ಕಂಟಿನ್ಯೂ ಮಾಡಿ ನಿಮ್ಮ ಮುಂದಿನ ವ್ಯಾಸಂಗಕ್ಕೆ, ಮುಂದಿನ ಏನು ಪದವಿ ಪೂರ್ವ ಅಥವಾ ಪದವಿ ಶಿಕ್ಷಣದಲ್ಲಿ ಕಂಟಿನ್ಯೂ ಮಾಡಿ, ಹಿಂದೆ ನೋಡ್ಬೇಡಿ. ಆತ್ಮವಿಶ್ವಾಸ ನಿಮ್ಮಲ್ಲಿ ಇರ್ಲಿ. ಡೆಫಿನೆಟ್ ಆಗಿ ನೀವು ಆ ರೀತಿ ಥಿಂಕ್ ಮಾಡಿದ್ರೆ, ಈಗ ಯಾವುದು ಲೋಕಸೇವಾ ಆಯೋಗ ಅಥವಾ ಯಾವುದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೇಳ್ತೀವಿ, ಅದರ ಬಗ್ಗೆ ನೀವು ಆಲೋಚನೆ ಮಾಡಿದ್ರೆ ಟ್ರೈನಿಂಗ್ ಸಿಗ್ತದೆ. ಥಿಂಕ್ ಮಾಡಿ. ನಮ್ಮಲ್ಲಿ ಸಹ ಸರ್ಕಾರಿ ಅಧಿಕಾರಿಗಳು ಮುಂದೆ ಬರ್ಲಿ, ನೀವು ಸಹ ಅವರೊಟ್ಟಿಗೆ ಆಗಿ ಮತ್ತೆ ಇಂಥ ರೀತಿ ಫಂಕ್ಷನ್ ಗೆ ಬಂದು ನೀವು ಬಾಕಿ ಮಕ್ಕಳಿಗೆ ಗೈಡೆನ್ಸ್ ಕೊಡುವಾಗ ಆಗಿ ಎಲ್ಲರನ್ನು ನೋಡುವಾಗ ಬಹಳ ಖುಷಿ ಆಗ್ತದೆ. ಇದರಲ್ಲಿ ಭಾಗವಹಿಸಿದ್ರೆ ತುಂಬಾ ಖುಷಿ ಆಗ್ತದೆ. ಬರುವಾಗ ಜಾಗ ಚಿಕ್ಕದಂತ ಹೇಳಿದ್ರು ಸಹ ಇದರ ಉದ್ದೇಶ ಮತ್ತು ಇದು ಬಹಳ ದೊಡ್ಡದು, ಮೌಲ್ಯ ದೊಡ್ಡದು. ಸೊ ಇದಕ್ಕಾಗಿ ಪ್ರಥಮವಾಗಿ ಆಸರೆ ಸೇವಾ ಫೌಂಡೇಶನ್ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳನ್ನು ಅಭಿನಂದಿಸ್ತೇನೆ. 2-3 ಪ್ರಶ್ನೆಗಳು ಉದ್ಭವ ಆಯಿತು. ನಮ್ಮಲ್ಲಿ IAS ಎಲ್ಲ ಹೋಗುವಂಥದ್ದು ಕಡಿಮೆ, ಅದಕ್ಕೆ ಆನ್ಸರ್ ಸಿಕ್ಕಿತ್ತು. ಏನಂತ ಹೇಳಿದ್ರೆ ಅದಕ್ಕೆ ಸರಿಯಾದ ಮಾರ್ಗದರ್ಶನದ ಕೊರತೆ ಅಂತ. ನಾನು ಒಂದು ಸಲಹೆ ಕೊಡ್ತೇನೆ ಆಸರೆ ಫೌಂಡೇಶನ್ಗೆ. ನಾನು 1 ದಿನದ ಟ್ರೈನಿಂಗ್ ಅಲ್ಲಿ ನೀವು ಸಹಕಾರ ಕೊಟ್ಟರೆ ನಾವು ವಿದ್ಯಾರ್ಥಿಗಳನ್ನು ಕೂಡಿಸಿ ಬೇಕಾದ ಇದೇ ಸಭಾಂಗಣದಲ್ಲಿ ಮಾಡುವ ಹೇಗೆ ಮುಂದುವರಿಯುವುದು, ಕ್ವಶನ್ಗೆ ಆನ್ಸರ್ ಬೇಕು ಮಾಡುವ. ನನ್ನ ಸಹಕಾರ ಇದೆ. ನಾನು ಬಹುಶಃ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ಕರ್ನಾಟಕ ಸರ್ಕಾರದಲ್ಲಿ ವಿವಿಧ ಹುದ್ದೆಗಳನ್ನು ಇದಕ್ಕೆ ಪ್ರಯತ್ನ ಪಟ್ಟರೆ ಇದಕ್ಕೆ ನಮಗೆ ಆಗ್ತದೆ ಅಂತ ಹೇಳಿ ಮತ್ತೆ ಆಸರೆಯವರು ಬಿಂಬವನ್ನು ತೋರಿಸಿದ್ರು. ಬಿಂಬ ಅಂತ ಹೇಳಿದ್ರೆ ನೀವು ಹೇಗೆ ಅಂತ ತೋರಿಸಿದ್ರು. ಅದಕ್ಕೆ ಪ್ರತಿಬಿಂಬ ಹೇಗೆ ಅಂತ ನಾನು ಹೇಳ್ತೇನೆ. ನಿಮ್ಮ 5 ವರ್ಷದ ಏನು ಪ್ರೋತ್ಸಾಹ ಇದೆ ಅದರ ಪ್ರತಿಬಿಂಬವನ್ನು ಹೇಳ್ಬೇಕಲ್ವಾ. ಸರ್ಕಾರಿ ಪ್ರೌಢಶಾಲೆ ಪೊಳೆಲು ಇದು ನಿಮ್ಮ ಪ್ರತಿಬಿಂಬವಾಗಿ ಮೂಡಿ ಬರ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ ನೀವು ಕೊಟ್ಟ ಒಂದು ಸಪೋರ್ಟ್ ನಮ್ಮ ಶಾಲೆಯಲ್ಲಿ ಹೇಗೆ ರಿಫ್ಲೆಕ್ಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಬಹುಶಃ 2 ವರ್ಷದಿಂದ ಇಂಗ್ಲಿಷ್ ಮೀಡಿಯಂ ಅಲ್ಲಿ 100% ಫಲಿತಾಂಶ ಮೊದಲಿಗೆ. ಎರಡನೇದು ಹಿಂದಿನ ವರ್ಷ 90% ಫಲಿತಾಂಶ, ಈ ವರ್ಷ 95%. ಅದು ಮಾತ್ರ ಅಲ್ಲ, ನೀವು ಹೇಳ್ತೀರಿ ಈಗ ಕೆಲವರು ಹೇಳ್ತಾರೆ ನಮ್ಮ ಸರ್ಕಾರಿ ಶಾಲೆ, ಗ್ರಾಮೀಣ ಮಟ್ಟದ ಶಾಲೆ, ಬಂಟ್ವಾಳ ತಾಲೂಕಿನಲ್ಲಿ ಸರ್ಕಾರದಲ್ಲಿ ನಡೀತಕ್ಕಂಥ ಎಲ್ಲ ಪ್ರೌಢಶಾಲೆಗಳಲ್ಲಿ ಬಹುಶಃ 23 ಜನ ಮಕ್ಕಳು ಫಸ್ಟ್ ಟೈಮ್ ಡಿಸ್ಟಿಂಕ್ಷನ್ ತಗೊಂಡು 85. ಮತ್ತೊಂದು ತಪ್ಪು ಕಲ್ಪನೆ ಇದೆ ನಮ್ಮಲ್ಲಿ ಏನಂತ ಹೇಳಿದ್ರೆ, ಸರ್ಕಾರಿ ಪ್ರೌಢಶಾಲೆ ಇದು ಸರ್ಕಾರದ ಶಾಲೆಗಳು ಪ್ರೈವೇಟ್ ಶಾಲೆಗಿಂತ ಕಡಿಮೆ ಇದೆ, ಅಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಸರ್ಕಾರಿ ಪ್ರೌಢಶಾಲೆ ಕೊಡಲಿ ಇದಕ್ಕೆ ಹೊರತಾಗಿದೆ. ಹೊರತಾಗಿದೆ. ನನ್ನ ಶಾಲೆಯಲ್ಲಿ ಪ್ರೈವೇಟ್ ಶಾಲೆಗಳಿಂದ ಮಕ್ಕಳನ್ನು ಬಿಡಿಸಿ ನನ್ನ ಶಾಲೆಗೆ ಹಾಕ್ತಾ ಇದ್ದೆ. ಬೇರೆ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ದಿನದಿಂದ ದಿನಕ್ಕೆ ಮಕ್ಕಳ ದಾಖಲಾತಿ ಕಡಿಮೆ ಆದರೆ ನನ್ನ ಶಾಲೆ ಸರ್ಕಾರಿ ಪ್ರೌಢಶಾಲೆ ಪಡೆದ ನಿಮ್ಮೆಲ್ಲರ ಶಾಲೆ, ನನ್ನ ಶಾಲೆ ಅಂತ ವ್ಯಾಖ್ಯಾನ ಮಾಡೋದಂತ ತಪ್ಪಾಗ್ತದೆ. ಅದು ದಿನದಿಂದ ದಿನಕ್ಕೆ ದಾಖಲಾತಿ ಹೆಚ್ಚಾಗ್ತದೆ. ಒಂದು ಇಂಗ್ಲಿಷ್ ಮೀಡಿಯಂ ಇರಬಹುದು, ನಮ್ಮ ಶಿಕ್ಷಕರ ಒಂದು ಶ್ರಮ ಅದಕ್ಕೆ ಆಸರೆಯಾಗಿ ಮತ್ತೆ ಎಲ್ಲ ಬಂಡರ ಸಂಘ ಇರುವುದು, ವ್ಯವಸಾಯ ಭಕ್ತಿನ ಸಂಘ, ನಮ್ಮ ರಾಧಾಲೋಕೇಶ್ ಪಂಚಾಯತ್, ಗ್ರಾಮ ಪಂಚಾಯತ್ ಶಾಲೆಗೆ ಏನು ಬೇಕು ಅದೆಲ್ಲವನ್ನು ಮೈಗೂಡಿಸಿಕೊಂಡು ನಮ್ಮನ್ನೆಲ್ಲ ಸಹಕಾರ ಕೊಡೋದ್ರಿಂದ ಇಲ್ಲಿ ನನಗೆ ಕೊಡಲಿ ಖುಷಿಯಾದ ಅಂಶ ಏನಂತ ಹೇಳಿದ್ರೆ, ಇಲ್ಲಿ ಜಾತಿ ಮತ ಭೇದ ಯಾವುದೆಲ್ಲ ತಾರತಮ್ಯಗಳನ್ನೆಲ್ಲ ಬದಿಗೆ ಸರಿಸಿ ಇದು ನಮ್ಮ ಶಾಲೆ. ಹೇಗೆ ಸರ್ಕಾರಿ ಪ್ರೌಢಶಾಲೆ ನಮ್ಮ ದೇವಸ್ಥಾನ ಹೇಗೆ ನಮ್ಮ ಆಸ್ತಿಯ, ಅದೇ ರೀತಿ ಸರ್ಕಾರಿ ಪ್ರೌಢಶಾಲೆ, ಸರ್ಕಾರದ ಶಾಲೆ, ವಿದ್ಯಾಸಂಸ್ಥೆಗಳು ಈ ಗ್ರಾಮದ ಆಸ್ತಿಯಾಗಿ ಬೆಳೀತಾ ಉಂಟು. ಆಸರೆಯೂ ಕೂಡ ಆಸ್ತಿಯಾಗಿ ಬೆಳೀಲಿ, ಇದಕ್ಕೆಲ್ಲರ ಸರ್ಕಾರ ರಾಜರಾಜೇಶ್ವರಿ ತಾಯಿಗೆ ಸ್ಮರಿಸುತ್ತಾ ಹಾಗೂ
ಇಲ್ಲಿನ ಎಲ್ಲ ಸಾತ್ವಿಕ ಶಕ್ತಿಗಳಿಗೆ ತಲೆಬಾಗಿ ವಂದಿಸುತ್ತಾ ಇವತ್ತು ಆಸರೆ ಫೌಂಡೇಶನ್ ಇದರ ವತಿಯಿಂದ ಪ್ರತಿಭಾ ಪುರಸ್ಕಾರ, ಇದರ ಬಗ್ಗೆ ನಾನು ಭಾಷಣ ಮಾಡುವುದಲ್ಲ, ಇದರ ಎರಡು ಅನಿಸಿಕೆ ಮಾತ್ರ. ಭಾಷಣ ಮಾಡುವುದೆಂದರೆ ನಮಗೆ ಚೀಟಿ ಬೇಕು. ಒಂದು ವೇಳೆ ಕೆಲವೊಂದು ವಿಷಯದಲ್ಲಿ ಭಾಷಣ ನಿಲ್ಲಿಸಬೇಕಾದರೂ ಕೂಡ ಒಂದು ಚೀಟಿ ಬೇಕು. ಹಾಗೆ ನಾವು ಒಂದೆರಡು ಅನಿಸಿಕೆ ಮಾತ್ರ ಇಲ್ಲಿ ಹೇಳ ಬಯಸ್ತೇನೆ. ಸನ್ಮಾನ್ಯ ಇಲ್ಲಿನ ಇವತ್ತಿನ ಅಧ್ಯಕ್ಷರಾದ, ಇವತ್ತಿನ ಕರಿಯಂಗಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಧಾ ಲೋಕೇಶ್ ಅವರೇ, ಹಾಗೂ ಸ್ಥಾಪಕ ಅಧ್ಯಕ್ಷರಾದ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷರಾದ ಚಂದ್ರಾಸರ್ ಅವರೇ, ಹಾಗೂ ಶೈಲೇಶ್ ಅವರೇ, ಹಾಗೂ ಬೆಳ್ಳೂರು ವಲಯ ಬಂಟರ ಸಂಘದ ಅಧ್ಯಕ್ಷರಾದ ರಾಧಾಕೃಷ್ಣ ರೈ ಅವರೇ, ಹಾಗೂ ಸುಬ್ರಾಯ ಬೈ ಅವರೇ, ಹಾಗೂ ಸಭಾ ಅಧ್ಯಕ್ಷರಾದ ಹರ್ಸಾಲಿ ಅವರೇ, ಇವತ್ತಿನ ಈ ಕಾರ್ಯಕ್ರಮ ಬಹಳ ಒಳ್ಳೆಯ ರೀತಿಯಲ್ಲಿ ಸಾಗ್ತಾ ಇದೆ. ಕಾರಣ ಏನೆಂದರೆ ಇವತ್ತು ಪ್ರತಿಭಾ ಪುರಸ್ಕಾರ ಅಂದರೆ ವಿದ್ಯಾರ್ಥಿಗಳನ್ನು ಗುರುತಿಸಿಕೊಳ್ಳುವಂಥದ್ದು, ಅವರ ಬದುಕಿಗೆ ಅವರ ಮನ ಬೆಳಗಿಸುವ ಕಾರ್ಯಕ್ರಮ, ಅವರ ಮನೆ ಬೆಳಗಿಸುವ ಕಾರ್ಯಕ್ರಮ, ಅವರ ಬದುಕಿಗೆ ಒಂದು ಮುನ್ನುಡಿ ಬರೆಯುವಂತಹ ಕಾರ್ಯಕ್ರಮವನ್ನು ಈ ಫೌಂಡೇಶನ್ ಆಸರೆ ಫೌಂಡೇಶನ್ ಅವರು ಇಂದು ಹಮ್ಮಿಕೊಂಡಿರುವುದು ಬಹಳ ಒಳ್ಳೆಯ ಉಲ್ಲಾಸ, ಒಳ್ಳೆಯ ಸಂಗತಿ. ಅಂದರೆ ಇವತ್ತು ನಾವು ಕೂಡ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯರ ಮಕ್ಕಳಿಗೆ ನಾವು ಕೂಡ ಇಂಥದ್ದೇ ಪ್ರೋತ್ಸಾಹವನ್ನು ವಿದ್ಯಾರ್ಥಿಗಳಿಗೆ ನಾವು ಕೂಡ ಇಷ್ಟವರೆಗೂ ನಾವು ನಡೆಸುತ್ತಾ ಬಂದಿದ್ದೇವೆ. ಹಾಗೂ ಈ ಫೌಂಡೇಶನ್ನ ವತಿಯಿಂದ ಇವತ್ತು ಹಲವು 5-6 ವರ್ಷಗಳಿಂದ ಹಲವು ಕಾರ್ಯಕ್ರಮಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ಹಲವು ಧಾರ್ಮಿಕ ಚಟುವಟಿಕೆ, ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಜಾನಪದ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಇವತ್ತು ಪಂಚಮೆಯ ಹೃದಯ ಭಾಗದಲ್ಲಿ ಈ ಆಶ್ರಯ ಫೌಂಡೇಶನ್ ಅನ್ನೋದು ಎಲ್ಲರಿಗೂ ಆಶ್ರಯವಾಗಲಿ, ಎಲ್ಲರ ಮನಸ್ಸಲ್ಲಿ ಎಲ್ಲರಿಗೂ ಈ ಇಡೀ ತಾಲೂಕಿಗೆ ಒಂದು ಮಾದರಿ ಸಂಸ್ಥೆಯಾಗಲಿ ಎಂದು ಹಾರೈಸಿ ನನ್ನ ಇಲ್ಲಿಗೆ ಅವಕಾಶ ಕೊಟ್ಟಂತ ಎಲ್ಲ ಫೌಂಡೇಶನ್ನ ಎಲ್ಲ ಸದಸ್ಯರಿಗೂ ಪದಾಧಿಕಾರಿಗಳಿಗೂ ನಾನು ಮತ್ತೊಮ್ಮೆ ಕೃತಜ್ಞತೆಯನ್ನು ಅರ್ಪಿಸಿ ನನ್ನ ಈ 2 ಮಾತನ್ನು ನಾನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಆಸರೆ. ಹೆಮ್ಮೆಯಿಂದ ನಮ್ಮ ಮುಂದೆ ಪ್ರಸ್ತಾವನೆಯನ್ನು ಮಾಡಿ ನಮ್ಮನ್ನು ಇನ್ನಷ್ಟು ಹುರಿದುಂಬಿಸಿದಂತಹ ಗೋಪಾಲ್ ಅಂಚನ್ ತನೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಬಂಟರ ಸಂಘ ಬಡಗಬೆಲ್ಲೂರು ಇದರ ಅಧ್ಯಕ್ಷರಾಗಿರ್ತಕ್ಕಂತಹ ರಾಧಾಕೃಷ್ಣ ರೈ ಅವರು 1-2 ನಿಮಿಷ ನಮ್ಮ ಆಸರೆ ಫೌಂಡೇಶನ್ಸ್ ಅಂದ್ರೆ ಏನಂತಂದ್ರೆ ವಿದ್ಯಾಭ್ಯಾಸಕ್ಕೆ ಅವರು ಮಕ್ಕಳ ಏಳಿಗೆಗಾಗಿ ಶ್ರಮಿಸ್ತಾ ಇದೆ. ಇದರಲ್ಲಿ ಬಂದು ಭಾಗವಹಿಸುವುದೇ ನಮ್ಮ ಒಂದು ಪುಣ್ಯ. ಆದರೆ ಈಗ ಸರ್ಕಾರಿ ಶಾಲೆ ಅಂದ್ರೆ ಎಲ್ಲರಿಗೂ ನೋಡಿ ಎಲ್ಲರೂ ಏನ್ ಹೇಳ್ತಾರೆ ಅಂದ್ರೆ ಸರ್ಕಾರಿ ಶಾಲೆ ಬೇಡ, ಪ್ರೈವೇಟ್ ಶಾಲೆಗೆ ಹೋಗೋಣ. ಇದಕ್ಕೆ ಹೊರತಾಗಿ ನಮ್ಮ ಕೊಳಲಿ ಶಾಲೆ ಉತ್ತಮ ಅಂಕವನ್ನು ಗಳಿಸಿ ಸರ್ಕಾರಿ ಶಾಲೆ ಮತ್ತು ಪ್ರೈವೇಟ್ ಶಾಲೆಯನ್ನ ಮೀರಿಸುವಂತಹ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಮೇನ್ ಆಗಿ ಅಲ್ಲಿಯ ಟೀಚರ್ಸ್ ವೃಂದ ಹಾಗೂ ನಮ್ಮ ರಾಜರಾಜೇಶ್ವರಿ ದಯದಿಂದ ಇಲ್ಲಿಗೆ ಬರುವಂತಹ ಎಲ್ಲ ಹೆಡ್ ಮಾಸ್ಟರ್ ಹಾಗೂ ಟೀಚರ್ಸ್ಗಳು ಸೇಮ್ ಅದೇ ರೀತಿಯಾಗಿ ನಡೆಸ್ಕೊಳ್ತಾ ಹೋಗ್ತಾ ಇದ್ದಾರೆ. ನಾನು ಸಾಧಾರಣ ಒಂದು 5 ವರ್ಷದಿಂದ ನಾನು ಬಂದು ನೋಡ್ತಾ ಇದ್ದೀನಿ, ಪ್ರತಿ ಒಂದರಲ್ಲಿ ಇಂಟ್ರೆಸ್ಟ್ ತಗೊಳ್ತಾ ಇದ್ದಾರೆ. ಹಾಗಾಗಿ ಈಗ ಆಶ್ರಯ ಯೋಜನೆಯಿಂದ ಆಸರೆ ಯೋಜನೆಯಿಂದ ಏನು ಫಲಾನುಭವಿಗಳು ನಾವು ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದ್ದೇನೆ ಅದನ್ನು ನೋಡಿ ಮುಂದೆ ಇದನ್ನ ಸುಬ್ರಾಯ ಬೈ ಅವರು ಒಂದ್ಸಲ ನನಗೆ ಹೇಳಿದ್ರು ಇದೇ ರೀತಿ. ಯಾಕಂತಂದ್ರೆ ಪ್ರೇರಣೆ ಆಗ್ಬೇಕು, ನೀವು ಮಾತಾಡೋದಿಲ್ಲ ಅಂತ ಹೇಳಬೇಡಿ, ಏನಿದ್ರು ಅದರಿಂದ ಪ್ರೇರಣೆಯಾಗಿ ಈಗ ತಗೊಂಡಂತ ಫಲಾನುಭವಿಗಳು ಮುಂದೆ ಇದನ್ನೇ ಮುಂದುವರಿಸಿಕೊಂಡು ಹೋಗಬೇಕು ಅಂತೇಳಿ ಇದನ್ನ ನಾವು ಮಾಡಬೇಕು, ನಮಗೆ ಇದೆ ನಮ್ಮಿಂದ ನಮ್ಮ ಮುಂದಿನ ಪೀಳಿಗೆಗೆ ಸಿಗಬೇಕು ಅಂತೇಳಿ ಇದನ್ನ ಸುಬ್ರಾಯ ಬೈ ಅವರು ಹೇಳಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಹೆಚ್ಚಿಗೆ ನನಗೆ ಸಭೆಯಲ್ಲಿ ಮಾತಾಡಿ ಅಭ್ಯಾಸ ಇಲ್ಲ, ಆದರೂ ಇದನ್ನು ನೋಡುವಾಗ ಒಂದು ಮಾತಾಡಬೇಕು ಅಂತೇಳಿ ಇದಾಗಿದೆ. ಅದಕ್ಕೆ ಈ ಸಂದರ್ಭವನ್ನು ಒದಗಿಸಿಕೊಟ್ಟಂತ ಆಸರೆ ಫೌಂಡೇಶನ್ಸ್ನ ಎಲ್ಲ
ಆಡಳಿತವರಿಗೂ ಕೃತಜ್ಞತೆಗಳನ್ನು 2 ಮಾತು. ಆ ಒಂದು ಕುಟುಂಬಗಳೇನಿದೆ ಅದಕ್ಕೆ ಆಸರೆಯಾದಂತಹ ಒಂದು ಸಂಸ್ಥೆ. ಈ ಸಂಸ್ಥೆಯಲ್ಲಿ ನಾನು ಒಬ್ಬಳು ಸದಸ್ಯರಾಗಿರುವುದೊಂದು ಹೆಮ್ಮೆಯ ವಿಚಾರ. ಆಗಿರ್ಬೋದಂತಹ ಅನಾರೋಗ್ಯದಲ್ಲಿರುವವರಿಗೆ ಈ ಸಂಸ್ಥೆ ಇಷ್ಟರವರೆಗೆ ತುಂಬಾ ಸಹಕಾರಿಯಾಗಿದೆ. ಹಾಗೆ ಪ್ರತಿ ವರ್ಷ ನಡೆಯುವಂತಹ ಈ ಒಂದು ಪ್ರತಿಭಾ ಪುರಸ್ಕಾರ, ಹೆಚ್ಚು ಅಂಕ ಗಳಿಸಿದ ಮಕ್ಕಳಿಗೆ ಒಂದು ಗೌರವ, ಅದರ ಜೊತೆಗೆ ಪ್ರೋತ್ಸಾಹ ನೀಡುವಂತಹ ಒಂದು ಕಾರ್ಯಕ್ರಮ. ಇಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದೀರಿ. ನಿಮ್ಮ ಮುಂದಿನ ವಿದ್ಯಾಭ್ಯಾಸವು ಇದೇ ರೀತಿ ಮುಂದುವರಿಯಲಿ. ಒಂದು ಗುರಿಯನ್ನು ಇಟ್ಟುಕೊಂಡು ನಿಮ್ಮ ಮುಂದಿನ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಕಾರ್ಯಕ್ರಮದ ಕೊನೆಯ ಹಂತ ನಮ್ಮ ಈ ಸಂಸ್ಥೆಯ ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿರತಕ್ಕಂತಹ ಅಬು ಸಾಲಿ ಕುಂಚಮೆ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮೊಂದಿಗೆ ಮಾತನಾಡ್ತಾರೆ. ವೇದಿಕೆಯಲ್ಲಿರುವ ಅತಿಥಿಗಳಿಗೆ, ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ಮುಂದುವರಿದ ನಮ್ಮ ವಿದ್ಯಾರ್ಥಿಗಳು, ಪೋಷಕರು ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲರಿಗೂ ಮುಂದೆ ಮಾತಾಡಿ ಅಭಿನಂದಿಸುತ್ತಾ, ನಮ್ಮ ಇಂದು ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಈ ಆಸರೆ ಫೌಂಡೇಶನ್ ಉದ್ದೇಶಿಸುವಾಗ ನಮ್ಮ ಈ ಮಕ್ಕಳನ್ನು ನೋಡುವಾಗ ತುಂಬ ಹೆಮ್ಮೆ ಎನಿಸ್ತದೆ. ಅಂತ ಹೇಳಿದ್ರೆ ಒಂದು ನಿಯರ್ಲಿ ಒಂದು 600ವರೆಗೆ ಕ್ರಾಸ್ ಮಾಡೋದು ಅಂತ ಹೇಳಿದ್ರೆ ಇದು ಮಕ್ಕಳ ಪ್ರಯತ್ನದೊಟ್ಟಿಗೆ ಅವರ ಶಿಕ್ಷಕರು, ಅವರ ಪೋಷಕರ ಪಾತ್ರ ತುಂಬದೇ ಗೊತ್ತಿರ್ತದೆ. ಇದನ್ನು ನಾವು ಯಾವಾಗಲೂ ಮಕ್ಕಳು ಇದನ್ನು ಯಾವಾಗಲೂ ನೆನಪಿಸಿಕೊಳ್ಬೇಕು. ನಾವು ಎಷ್ಟೇ ಮಾರ್ಕ್ಸ್ ತೆಗೆದಿರ್ಬೋದು, ಆದರೆ ನಮ್ಮ ಈ ಪ್ರಯತ್ನಕ್ಕೆ, ನಮ್ಮ ಬೆಂಬಲಕ್ಕೆ ನಮ್ಮ ಪೋಷಕರು ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಅಧ್ಯಾಪಕರು ಯಾವ ರೀತಿಯಾಗಿ ಸಹಕಾರ ನೀಡ್ತಾ ಇದ್ದಾರೆ, ಅವರ ಪ್ರಯತ್ನ ಎಷ್ಟಿರ್ಬೋದು ಅಂತ ನಾವು ಎಣಿಸ್ಬೋದು. ನಾವು ಕಲಿತಿರುವ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಅಧ್ಯಾಪಕರು ಇರ್ತಿದ್ರು. ನಾನು ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ನನ್ನ 10ನೇ ತರಗತಿಯಲ್ಲಿ 2 ಸಬ್ಜೆಕ್ಟ್ಗೆ ಲೆಕ್ಚರ್ಸ್ ಇರಲಿಲ್ಲ, ಮ್ಯಾಥ್ಸ್ಗೆ ಮತ್ತು ಸೈನ್ಸ್ಗೆ. ನಮಗೆ 360 ತೆಗಿಬೇಕಿದ್ರೆ ತುಂಬ ಕನಸಾಗಿತ್ತು. ಅದು ಬಿಟ್ಟು ಈಗ ನೀವು 600 ಕ್ರಾಸ್ ಆಗ್ತಿದ್ದೆ ಅಂದರೆ ಅಧ್ಯಾಪಕರ ಪ್ರಯತ್ನ ಎಷ್ಟಿರ್ಬೋದು ಅಂತ ನಮಗೆ ಯಾವಾಗಲೂ ಅದನ್ನು ಮರೆಮಾಡ್ತಾರೆ. ಅದೇ ರೀತಿ ಮಕ್ಕಳಲ್ಲಿ ನನ್ನೊಂದು ವಿನಂತಿ ಏನಂದರೆ, ನಾವು ಮಾರ್ಕ್ಸ್ ಎಷ್ಟು ಬೇಕಾದರೆ ಪಡೆಯಬಹುದು, ಅದುವೇ ನಮ್ಮ ಮಾನದಂಡ ಅಲ್ಲ. ಅದರ ಒಟ್ಟಿಗೆ ನಮ್ಮ ನಡತೆ, ನಮ್ಮ ಗುಣ ನಡತೆ ಉಂಟಲ್ವ, ವಿದ್ಯೆ ಇದ್ದರೆ ಸಾಲದು ವಿನಯವು ಬೇಕಂತಿದೆ. ಇದನ್ನು ಯಾವಾಗಲೂ ನಿಮ್ಮ ಮನಸ್ಸಿಗೆ ಇಟ್ಕೊಳ್ಬೇಕು. ಎಲ್ಲರನ್ನೂ ಪ್ರೀತಿಯಿಂದ, ನಮ್ಮ ಪೇರೆಂಟ್ಸನ್ನು, ನಮ್ಮ ಅಧ್ಯಾಪಕರನ್ನು ಯಾವಾಗಲೂ ಮನಸ್ಸು ನೋಯಿಸಿದ ರೀತಿಯಲ್ಲಿ ನಾವು ಮುಂದುವರಿದರೆ ನಮ್ಮ ವಿದ್ಯಾಭ್ಯಾಸ ಇನ್ನೂ ಕೂಡ ಮುಂದುವರಿಕೆ ಸಾಧ್ಯ. ನೀವು ಎಷ್ಟು ಮಾರ್ಕ್ಸ್ ತೆಗೆದರೂ ಕೂಡ ನೀವು ನಿಮ್ಮ ಪೇರೆಂಟ್ಸಿನ ಕಣ್ಣಲ್ಲಿ ಆನಂದ ಭಾಷಾಭಾವವಾಗಿ ಇರಬೇಕು. ನಮ್ಮ ಮಕ್ಕಳು ಇಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಅಂತೇಳಿ ನಮ್ಮ ಪೇರೆಂಟ್ಸಿಗೆ ಸಂತೋಷ ಇರ್ತದೆ, ಆದರೆ ನಿಮ್ಮ ಪ್ರೀತಿ ಅದಕ್ಕೆ ದುಡ್ಕೊಂಡಿರಬೇಕು. ಯಾವಾಗಲೂ ನಮ್ಮ ಪೇರೆಂಟ್ಸ್ ಮತ್ತು ಅಧ್ಯಾಪಕರನ್ನು ನಾವು ಗೌರವದಿಂದ ನಡ್ಕೊಳ್ಬೇಕು. ಇದಾಗಿದ್ದು ಮೊದಲ ಆದ್ಯತೆ ಇರಬೇಕು. ಎರಡನೇದಾಗಿ, ಇಂದಿನ ನಾವು ಕಾಲೇಜ್ ವಿದ್ಯಾಭ್ಯಾಸ, ಇನ್ನು ನಿಮ್ಮ ಹೈಸ್ಕೂಲಿನ ನಂತರದ ವಿದ್ಯಾಭ್ಯಾಸದಲ್ಲಿ ತುಂಬ ಮಕ್ಕಳನ್ನು ಕಾಣ್ತೇವೆ. ನೀವು ಒಳ್ಳೆ ಮಾರ್ಕ್ಸ್ ಅಂತ ತೆಗೆದು 600 ಕ್ರಾಸ್ ಆಗಿ ಮೇಲೆ ಹೋಗ್ತಾರೆ. ಏನೋ ಒಂದು ಸಣ್ಣ ಸಂದರ್ಭದಲ್ಲಿ ಮುಂದಿನ ವಿದ್ಯಾಭ್ಯಾಸದಲ್ಲಿ ಏನೋ ಕೊರತೆ ಬಂದು ಒಂದು ಮಾರ್ಕ್ ಕಡಿಮೆ ಆಯ್ತು ಅಂತ ಹೇಳಿದ್ರೆ ನೀವು ಯಾವ ಕಾರಣಕ್ಕೂ ಅವಸರ ಪಡಬಾರ್ದು. ಆ ಥರದ ನಿರ್ಧಾರವನ್ನು ತಗೊಳ್ಬೋದು. ನಾವು 1-2 ನ್ಯೂಸನ್ನು ನೋಡ್ತಾ ಇರ್ತೇವೆ. ಯಾವಾಗ ನೀವು ನೋಡಿರ್ಬೋದು, ಸಣ್ಣ ಮಾರ್ಕಿನ ಕೊರತೆಗಾಗಿ ಆತ್ಮಹತ್ಯೆ ಮಾಡುವಂತಹ ಪ್ರಯತ್ನಗಳು ನಡೀತಾ ಇರ್ತದೆ ಮಕ್ಕಳು. ಯಾವಾಗಲೂ ಆ ಪ್ರಯತ್ನಕ್ಕೆ ನೀವು ಹೋಗಬೇಡಿ. ಇನ್ನು ಮುಂದೆ ಏನೋ ಕಮ್ಮಿ ಹೆಚ್ಚಿಗೆ ಪ್ರಯತ್ನ ಮುಂದುವರಿಸಿಬಿಟ್ಟು ನೀವು ಆತುರದ ನಿರ್ಧಾರವನ್ನು ಯಾವಾಗಲೂ ತಗೊಂಡಿದ್ದೀರಿ ಅಂತ ನಾವು ವಿದ್ಯಾರ್ಥಿಗಳಿಗೆ ಸಲಹೆ ಕೊಡ್ತಾ ಇದ್ದೇವೆ. ಇನ್ನು ಮೂರನೇದಾಗಿ ಏನಂದರೆ, ನಿಮಗೆ ನಾವು ಆಸರೆ ಫೌಂಡೇಶನ್ಗೆ ನಿಮ್ಮನ್ನೆಲ್ಲ ಕಲಿಬೇಕಿದ್ರೆ ಈ ಆಸರೆ ಫೌಂಡೇಶನ್ ಅನ್ನು ಹೇಗೆ ಸ್ಥಾಪನೆ ಮಾಡಿದ್ದಾರೆ ಅಂತೇಳಿ ನಮ್ಮ ಎಲ್ಲರೂ ಹೇಳಿದ್ದಾರೆ. ನಮಗೂ ಒಂದು ಆಸೆ ಇತ್ತು. ನಮ್ಮ ಕಾಲದಲ್ಲಿ ನಮ್ಮನ್ನು ಸಂಬಂಧಿಸಿದವರು ಇದ್ದಾರೆ. ನಾವು ಅವಾಗ ನೆನೆಸಿದ್ದೆವು, ನಾವು ಏನಾದರೂ ಸಮಾಜಕ್ಕೆ ಕೊಡ್ಬೇಕಂತ ಉದ್ದೇಶ ನಮ್ಮಲ್ಲಿ ಇತ್ತು. ನಮ್ಮನ್ನು ಸನ್ಮಾನಿಸಿದ್ದಾರೆ, ನಮ್ಗೆ ಏನಾದರೂ ಕೊಡ್ಬೇಕು ಅಂತ. ನಮ್ಮ ಮಾಸ್ಟರ್ ಹೇಳಿದಾಗೆ ಯಾವಾಗಲೂ ಆಸರೆ ಸೇವೆಯನ್ನು ಮರಬೇಡಿ ಅಂತ ಅವರು ಹೇಳಿದ್ರು. ಅದೇ ಮಾತನ್ನು ನಾವು ಹೇಳುವುದು ಅಂತ ಹೇಳಿದ್ರೆ, ನೀವು ಮುಂದಿನ ದಿನಗಳಲ್ಲಿ
ನಮ್ಮ ಇಂಥ ಆಶ್ರಯ ಸಂಸ್ಥೆ ಯಾವುದೇ ಆಗಲಿ, ನಮ್ಮನ್ನು ಸನ್ಮಾನಿಸಿದ ಸಂಸ್ಥೆ, ಇಂಥ ಸಂಸ್ಥೆಯನ್ನು ನಿಮ್ಮ ಹುಟ್ಟು ಕಟ್ಟುವುದಾಗಲಿ, ಆದರೆ ನಿಮ್ಮನ್ನು ಸಮಾಜದ ಬಗ್ಗೆ ಸೇರುವುದಾಗಲಿ, ನಿಮ್ಮನ್ನು ಯಾವಾಗಲೂ ನಿಮ್ಮಲ್ಲಿ ಆ ಗುರಿ ಇರಲಿ ಅಂತ ಹೇಳಿ ನಿಮ್ಮ ಹತ್ರ ಹೇಳುತ್ತಾ, ಪ್ರತ್ಯೇಕವಾಗಿ ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದನ್ನು ಅಭಿನಂದಿಸುತ್ತಾ, ಮಕ್ಕಳ ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸುತ್ತಾ ನನ್ನನ್ನು ಮಾತನ್ನು ಮುಗಿಸುತ್ತೇನೆ. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಣ. ನಾನು ಪ್ರಸ್ತುತ ಕಾರ್ಮೆಲ್ ಸಂಯುಕ್ತ ಕಾಲೇಜು ಕೊಡಕಾಪಿಯಲ್ಲಿ ಪ್ರಥಮ PUCಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗವನ್ನು ಕಲಿಸ್ತಾ ಇದ್ದೇನೆ. ನಾನು ನನ್ನ SSLC ಅನ್ನ ಸರ್ಕಾರಿ ಪ್ರೌಢಶಾಲೆ ಕೊಡಲಿ ಇಲ್ಲಿ ಮುಗಿಸಿರುತ್ತೇನೆ. ಒಂದು 3 ವರ್ಷ ಒಂದು ದೇವಸ್ಥಾನದಲ್ಲಿ ಇದ್ದ ಒಂದು ಭಕ್ತನಾಗಿ ನನಗೆ ಅನಿಸ್ತು. ಯಾಕಂತಂದ್ರೆ ಸರ್ಕಾರಿ ಶಾಲೆ ಅಂದ್ರೆ ಎಲ್ಲರಿಗೂ ಕೂಡ ಒಂದು ನಿರಾಸೆಯ ತರ. ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಒಂದು ಮೂಲಭೂತ ಸೌಲಭ್ಯಗಳು ಕೂಡ ಇರೋದಂತ ಈ ಒಂದು ಕಾಲದಲ್ಲಿ ಯಾವುದೇ ಒಂದು ಖಾಸಗಿ ಶಾಲೆಗಳಲ್ಲಿ ಇರದಂತ ಸೌಲಭ್ಯಗಳನ್ನ ಸರ್ಕಾರಿ ಪ್ರೌಢಶಾಲೆ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒದಗಿಸ್ತಾ ಬಂದಿದೆ. ಹೇಗಂತ ಹೇಳಿದ್ರೆ, ಈಗ ಇಂಟರ್ಕಾಮ್ ಆಗಿರ್ಬೋದು ಅಥವಾ ಸ್ಮಾರ್ಟ್ ಕ್ಲಾಸ್ಗಳಾಗಿರ್ಬೋದು, ಕಂಪ್ಯೂಟರ್ ಕೋರ್ಸ್ಗಳಾಗಿರ್ಬೋದು, ಡ್ರಾಯಿಂಗ್ ತರಗತಿಗಳು, ಅದೇ ರೀತಿ ಸಂಪನ್ಮೂಲ ವ್ಯಕ್ತಿಗಳಿಂದ ನಮ್ಮ HM ಸರ್ ಅವರ ಒಂದು ನೆಲೆಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಂದ ವಿಶೇಷ ತರಗತಿಗಳನ್ನ ಕೂಡ ಆಯೋಜಿಸಲಾಗ್ತಾ ಇತ್ತು. ಒಂದು ಮೌಲ್ಯಯುಕ್ತ ಶಿಕ್ಷಣವನ್ನ ಸರ್ಕಾರಿ ಪ್ರೌಢಶಾಲೆ ಕೊಡಲಿ ಕೊಡ್ತಾ ಇದೆ. ಅದೇ ರೀತಿಯಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಮ್ಮ ಸಮಾಜ ಶಿಕ್ಷಕ ಎಲ್ಲರಿಗೂ ಗೊತ್ತಿರುವಂತೆ ರಂಜಿತಾ ಟೀಚರ್ ಯಾವಾಗ್ಲೂ ಅವರ ಪೀರಿಯಡ್ ಮಧ್ಯದಲ್ಲಿ ಹೇಳ್ತಾ ಇದ್ರು, ಏನಂತ ಹೇಳಿದ್ರೆ, ನೀವು ಮಾರ್ಕ್ಸ್ ತೆಗೀರಿ, ಆಮೇಲೆ ನಿಮ್ಮನ್ನ ಯಾರು ಗುರುತಿಸುತ್ತಾರೆ ಅಂತ ನೀವು ಚಿಂತೆ ಪಡೋದು ಬೇಡ. ಅದಕ್ಕಾಗಿ ಆಸರೆ ಅವರು ಇದ್ದಾರೆ, ಆಸರೆ ಅವರು ನಿಮ್ಮನ್ನ ಗುರುತಿಸ್ತಾರೆ ಅಂತ ಪದೇ ಪದೇ ಹೇಳ್ತಾರೆ. ಇದು ನಿಜವಾಗಿ ಸುಳ್ಳಿನ ಮಾತಲ್ಲ. ನೀವು ಯಾರ ಹತ್ರ ಬೇಕಾದ್ರೂ ಕೇಳಿದ್ರು ಇದನ್ನೇ ಹೇಳ್ತಾರೆ. ಯಾಕಂತಂದ್ರೆ ನಾವು ಅನ್ಕೊಂಡಿದ್ವಿ ಒಂದು ಕಡೆಯಲ್ಲಿ ನಮಗೆ ಮಾರ್ಕ್ಸ್ ಬರ್ತದೆ ಅನ್ನುವ ಧೈರ್ಯ ಇರಲಿಲ್ಲ. ಆ ಧೈರ್ಯವನ್ನು ತುಂಬಿದವರು ನಮ್ಮ ಶಿಕ್ಷಕರು. ಅದೇ ರೀತಿಯಲ್ಲಿ ನಮ್ಮನ್ನ ಗುರುತಿಸ್ತಾರೆ ಅನ್ನುವಂತ ಧೈರ್ಯ ಇರಲಿಲ್ಲ. ಆ ಧೈರ್ಯವನ್ನ ತುಂಬಿದ್ದು ಆಸರೆ ಸೇವಾ ಫೌಂಡೇಶನ್. ಅದಕ್ಕಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಇಂದು ಈ ಸಮಾರಂಭದಲ್ಲಿ ಭಾಗವಹಿಸಿರುವುದು ನನ್ನ ಸೌಭಾಗ್ಯವೇ ಸರಿ. ಏಕೆಂದರೆ ಇಂಥ ಗೌರವಗಳನ್ನು ನಾನೆಂದೂ ನಿರೀಕ್ಷೆ ಮಾಡಿರಲಿಲ್ಲ. ಮೊದಲನೇದಾಗಿ ಶಿಕ್ಷಕರಿಗೆ ಹಾಗೂ ನನ್ನ ಹೆತ್ತವರಿಗೆ ಸಲ್ಲಬೇಕು. ಹಾಗೂ ಗಣ್ಯರೆಲ್ಲ ಹೇಳಿದಂತೆ ಈ ಆಸರೆ ಫೌಂಡೇಶನ್ ಮುಂದೊಂದು ದಿನ ಆಸರೆಯಾಗಿ ಬರುತ್ತದೆ ಎಂದು ಭರವಸೆ ನೀಡುತ್ತಾ ನನ್ನ 2 ಮಾತುಗಳನ್ನು ಉಪಸ್ಥಿತರಿರುವ ಗಣ್ಯರೇ, ಇಂದು ನಾನು ಪೋಷಕಿಯಾಗಿ ಇದೇ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಕೊಡಲೆ ಇಲ್ಲಿಯ ಶಿಕ್ಷಕಿಯಾಗಿ ನನ್ನ ಅನಿಸಿಕೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿಯೊಂದು ಸಲ ತರಗತಿಯಲ್ಲಿ ಪಾಠ ಮಾಡುವಾಗ ನಾನು ಹೇಳ್ತಾ ಇದ್ದೆ, ಮಕ್ಕಳೇ, ಇವತ್ತು ನೀವು ಅಂಕಗಳನ್ನು ತಗೊಳ್ತೀರಿ, ಆಗ ನಿಮ್ಮ ಫೋಟೋ ಅನ್ನುವಂಥದ್ದು ಅಥವಾ ಫ್ಲೆಕ್ಸ್ ಅಲ್ಲಿ ರಾರಾಜಿಸ್ತದೆ, ಕೊಡಲಿ ಬಸ್ ಸ್ಟ್ಯಾಂಡ್ ಹತ್ರ ರಾರಾಜಿಸ್ತದೆ. ಆಗ ನಿಮ್ಮ ಪೇರೆಂಟ್ಸ್ಗೆ ಯಾರಾದ್ರೂ ನೋಡಿ ನಿಮ್ಮ ಮಗನ ಫೋಟೋವನ್ನು ಅಲ್ಲಿ ನೋಡಿದೆ, ನಿಮ್ಮ ಮಗಳ ಫೋಟೋವನ್ನು ಅಲ್ಲಿ ನೋಡಿದೆ ಅಂತ ಹೇಳಿದಾಗ ಅದು ನಿಮ್ಮ ಪೇರೆಂಟ್ಸ್ಗೆ ತಂದು ಕೊಡುವ 1 ಕೋಟಿ ರೂಪಾಯಿಗೂ ಸಮ ಅಂತ ನಾನು ಹೇಳ್ತಾ ಇದ್ದೆ. ಅದನ್ನ ಇವತ್ತು ನೀವು ಅದನ್ನ ಏನ್ ಮಾಡಿದಿರಿ ಕೇಳಿದ್ರೆ ಸಾಕಾರ ಪಡಿಸಿದ್ದೀರಿ. ಅದೇ ರೀತಿಯಾಗಿ ನಾನು ಹೇಳ್ತಾ ಇದ್ದೆ, ನೋಡಿ ಮಕ್ಕಳೇ, ಒಳ್ಳೆ ಅಂಕಗಳನ್ನು ತಗೊಳ್ಳಿ, ನಿಮ್ಮನ್ನ ಗುರುತಿಸ್ತಾರೆ. ನಿಮ್ಮನ್ನ ಗುರುತಿಸುವಾಗ ನಿಮ್ಮ ಪೇರೆಂಟ್ಸ್ ಅನ್ನ ಕೂಡ ಹಿಂದೆ ನಿಲ್ಲಿಸ್ತಾರೆ. ಅದು ನಿಮ್ಗೂ ಒಂದು ಏನ್ ಕೇಳಿದ್ರೆ ಸೌಭಾಗ್ಯ, ಮತ್ತೆ ಪೇರೆಂಟ್ಸ್ಗೂ ಕೂಡ ಒಂದು ಸೌಭಾಗ್ಯ ಅಂತ ಹೇಳ್ತಾ ಇದ್ದೆ. ಆಸರೆ ಫೌಂಡೇಶನ್ ಬಗ್ಗೆ ನಾನು ಯಾವತ್ತೂ ಕೂಡ ಹೇಳ್ತಾ ಇದ್ದೆ. ನನ್ನ ಮಗಳ ಹೆಸರು ವರ್ಷನ ಅಪ್ಪನಾಗಿ ರವೀಂದ್ರ ವೇದಿಕೆಯಲ್ಲಿದ್ದೇನೆ. ಯಾಕೆಂದ್ರೆ ಮಕ್ಕಳ ಮುಖಾಂತರ ತಂದೆಯನ್ನ ಗುರುತಿಸಿದ್ರೆ ಅದು ಹೆಮ್ಮೆ. ಮೊನ್ನೆ ಕೊಳವಿಯ ರಾಜರಾಜೇಶ್ವರಿಯ ಮಡಿಲಲ್ಲಿ ಸುಮಂಗಲ ಹಾಲ್ನಲ್ಲಿ ಗುರುತಿಸುವಾಗ ವರ್ಷನ ತಂದೆ ರವೀಂದ್ರ ಅಂದಾಗ ನನಗೆ ಹೆಮ್ಮೆ ಆಗ್ತದೆ. ಯಾಕೆಂದ್ರೆ ನಾವು ಮಕ್ಕಳಿಗೆ ಅದನ್ನೇ ಹೇಳೋದು, ನನ್ನ ಮಕ್ಕಳಿಂದ ನನ್ನನ್ನು ಗುರುತಿಸಿದ್ರೆ ನಮಗೆ ಹೆಮ್ಮೆ, ಅಪ್ಪನಿಂದ ಮಗುವನ್ನ ಹೇಳಿದ್ರೆ ಅದು ಹೆಮ್ಮೆ ಅಲ್ಲ. ಯಾಕಂದ್ರೆ ಅದು ನಾವು ಪಡೆದದ್ದು.
ಮಕ್ಕಳನ್ನಿಂದ ನಾವು ಪಡಿತೀವಲ್ಲ ಅದು ದೊಡ್ಡ ಹೆಮ್ಮೆ ಆಗ್ತದೆ. ಯಾಕೆಂದ್ರೆ ಈ ಮಕ್ಕಳು ಏನು ವೇದಿಕೆಯಲ್ಲಿ ಇದ್ದೀರಿ ಅಥವಾ ಇಲ್ಲಿ ಸನ್ಮಾನಿತರಾಗಿದ್ದೀರಿ, ಮುಂದೆ ನಿಮ್ಮಿಂದ ನಮ್ಮನ್ನ ಗುರುತಿಸ್ಬೇಕು, ಆ ರೀತಿ ನೀವು ಬೆಳಿಬೇಕು. ಇನ್ನೆಲ್ಲರೂ ಏನು ನಾವು ಕೆಲಸ ಮಾಡ್ತಾ ಇದ್ದಾರೆ ಆಸರೆ ಫೌಂಡೇಶನ್ ಅಥವಾ ಸ್ವಯಂ ಸೇವಕರಾಗಿ ಯಾಕೆ ಅದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಒಂದೇನೋ ಕನಸಿತ್ತು, ಅವತ್ತು ಆ ಕನಸು ಈಡೇರ್ಲಿಲ್ಲ, ನಮ್ಮಿಂದ ಇನ್ನೊಬ್ರಿಗೆ ಕನಸು ಈಡೇರ್ಲಿ ಅನ್ನೋ ಒಂದು ಭರವಸೆಯಿಂದ ಈ ಒಂದು ಕೆಲಸ ಮಾಡ್ತಾ ಇರೋದು. ಯಾಕಂದ್ರೆ ಸಂಘ ಸಂಸ್ಥೆಗಳು ಕಟ್ಟುವಾಗ ಸುಮ್ಮನೆ ಯೋಚನೆ ಮಾಡಿ ಯಾವುದೋ ಒಂದು ಉದ್ದೇಶ ನಾನೊಂದು ಅಧಿಕಾರ ಅಥವಾ ಪದವಿ ಪಡೆಯಬೇಕು ಅನ್ನೋ ಆಸೆಯನ್ನು ಕಟ್ಟುವಂತದ್ದಲ್ಲ. ಇನ್ನೊಬ್ಬರಿಗೆ ನಮ್ಮಿಂದ ಏನಾಗ್ತದೆ ಆ ದಿವಸ ಈಗ ಇವ್ರನ್ನೆಲ್ಲವರನ್ನ ಕೇಳಿ ನನಗೆ ಅನಿಸ್ತದೆ ಎಷ್ಟೋ ವಂಚಿತರಾಗಿದ್ದಾರೋ ಆವತ್ತಿನ ಕಾಲದಲ್ಲಿ ಆ ಸೌಲಭ್ಯ ಅವರಿಗೆ ಇದ್ದಿದ್ರೆ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತಾ ಇದ್ರು. ಆ ಒಂದು ನೆರಳನ್ನ ಆ ಒಂದು ಆಶ್ರಯವನ್ನು ಯೋಚನೆ ಮಾಡಿ ಉನ್ನತ ಸ್ಥಾನವನ್ನು ಪಡೆಯಬೇಕು ಅನ್ನೋ ಉದ್ದೇಶದಿಂದ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಯನ್ನು ಗುರುತಿಸುವಂಥದ್ದು ಬಹಳ ಹೆಮ್ಮೆಯ ವಿಷಯ. ಹಣ ಅಥವಾ ಇಲ್ಲಿ ಶಾಲು ಅಥವಾ ಸನ್ಮಾನ ಅಂತದಲ್ಲ. ಆಗ್ಲೇ ಟೀಚರ್ ಹೇಳಿದ್ರು, ನಮ್ಮನ್ನ ನಾವು ಒಳ್ಳೆಯ ಇದಾದ್ರೆ ನಮ್ಮನ್ನ ಹಿಂದೆ ಹುಡುಕಿ ಬರ್ತಾರೆ. ಇತ್ತೀಚಿನ ದಿನಗಳಲ್ಲಿ ನೋಡಿರ್ಬೋದು ಎಂತೆಂತ ರಾಷ್ಟ್ರೀಯ ಪುರಸ್ಕಾರಗಳು ನಮಗೆ ಗೊತ್ತಾಗೋದಿಲ್ಲ. ಇದು ಯಾವ ಕೆಲಸ ಮಾಡಿದ್ರು ಅವರಿಗೆ ಇಂಥ ವೇದಿಕೆಯಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಸನ್ಮಾನ ಮಾಡ್ತಾ ಇದ್ರೆ ಗುರುತಿಸ್ತಾ ಇದ್ದಾರೆ ಅಂದ್ರೆ ಕೆಲವು ವರ್ಷಗಳ ಹಿಂದೆ ನಾವು ಗಮನಿಸಿದ್ದು, ರಾಜಕೀಯ ನಾನು ಹೇಳ್ತಾ ಇಲ್ಲ, ನಾವು ಯಾರನ್ನು ಗುರುತಿಸಿಲ್ಲ, ಇದ್ದವರು ಮಾತ್ರ ಸನ್ಮಾನಕ್ಕೆ ಹೋಗ್ತಿದ್ರು, ಹಣ ಇದ್ದವರು ಸನ್ಮಾನ ಪಡಿತಾ ಇದ್ರು. ಆದ್ರೆ ಈಗ ಎಲ್ಲರನ್ನ ಅವರ ಕೆಲಸವನ್ನ ಅವರ ಗೌರವನ್ನ ಅವರ ಮಾಡ್ತಾ ರೀತಿಯಲ್ಲಿ ಅವರನ್ನು ಗುರುತಿಸ್ತಾ ಇದ್ದಾರೆ. ಹಾಗಾಗಿ ಮಕ್ಕಳು ಅತಿ ಹೆಚ್ಚಿನ ರೀತಿಯಲ್ಲಿ ಗುರುತಿಸುವಂತಾಗಲಿ, ಇಡೀ ಗ್ರಾಮ ಗುರುತಿಸಬೇಕು. ಈ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ನಿರೂಪಿಸಿರುವಂತಹ ನಮ್ಮ ಟ್ರಸ್ಟಿಯಾಗಿರುವಂತಹ ನವಾಜ್ ಇವರಿಗೂ ಈ ಸಂದರ್ಭದಲ್ಲಿ ವಂದನೆಗಳನ್ನ ಹೇಳುತ್ತಾ, ಇದೀಗ ಈ ಒಂದು ಕಾರ್ಯಕ್ರಮದ ಕಡೆಯ ಅಂತ ಧನ್ಯವಾದ ಸಮರ್ಪಣೆ. ಮಧ್ಯದಲ್ಲಿ ನಮಗೆ ಬಂದಿರುವಂತಹ ಒಂದು ಯೋಜನೆ, ಈಗಾಗಲೇ ನಮ್ಮ ಶಾಲೆಯ ವಿಚಾರವಾಗಿ ಇಲ್ಲಿ ಖಾಸಗಿ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಕೂಡ ಇದ್ದಾರೆ, ಸರ್ಕಾರಿ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿ ಕೂಡ ಇಲ್ಲಿ ಇದ್ದಾರೆ. ಮಾತು ಒಂದೇ ಇತ್ತು, ಎಲ್ಲರ ಗುರಿ ದೊಡ್ಡದಿರಲಿ, ಅದೇ ರೀತಿ ಸಂಸ್ಕಾರಯುತ ನಮ್ಮ ಜೀವನ ನಡೆಸುವಂತಾಗ್ಲಿ. ಅಂಕವೇ ಫೈನಲ್ ಅಲ್ಲ, ವಿನಯತೆಯಿಂದ ಕೂಡ ನಾವು ಜೀವನವನ್ನ ನಡೆಸಬೇಕಿದೆ. ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ನಾವು ಜೀವನವನ್ನ ಸಾಗಿಸಬೇಕಾಗಿದೆ. ಅದರೊಂದಿಗೆ ನಮ್ಮ ಗ್ರಾಮದಲ್ಲಿ ಒಂದು ಉನ್ನತ ಹುದ್ದೆಗೆ ಏರುವ ಮಕ್ಕಳನ್ನ ನಾವು ನೋಡಬೇಕಾಗಿದೆ. ಅದಕ್ಕಾಗಿ ಈಗಾಗಲೇ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಒಂದು ಮಾತನ್ನು ಹೇಳಿದ್ರು, ನಾನು ಸಂಪನ್ಮೂಲ ವ್ಯಕ್ತಿಗಳನ್ನ ಏರ್ಪಾಡು ಮಾಡುತ್ತೇನೆ, ಈ ಭಾಗದ ವಿದ್ಯಾರ್ಥಿಗಳನ್ನು ಒಟ್ಟು ಸೇರಿಸಿ ಒಂದು ಉನ್ನತ ಅಧಿಕಾರಿಗಳ ಮೂಲಕ ನಾವು ಒಂದು ತರಬೇತಿ ಶಿಬಿರವನ್ನ ಮಾಡುವ ಒಂದು ಕನಸನ್ನ ಕಟ್ಟಿಕೊಂಡಿದ್ದೇವೆ. ಖಂಡಿತ ತಮ್ಮ ಒಂದು ಸಲಹೆಯನ್ನ ನಾವು ಸ್ವೀಕರಿಸಿಕೊಂಡು ಮುಂದಿನ ದಿನದಲ್ಲಿ ನಾವು ಇದನ್ನು ಏರ್ಪಾಡು ಮಾಡಲಿಕ್ಕೆ ನಮ್ಮ ಸಮಿತಿಯ ವತಿಯಿಂದ ಎಲ್ಲರೂ ಇದನ್ನು ನಾವು ಚರ್ಚೆ ಮಾಡಿಕೊಂಡು ಇದಕ್ಕೆ ಆಗಬೇಕಾದ ವ್ಯವಸ್ಥೆಯನ್ನ ಮುಂದಿನ ದಿನದಲ್ಲಿ ಮಾಡುವ ಎನ್ನುವಂತಹ ಒಂದು ಭರವಸೆಯನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಅದೇ ರೀತಿ ಇಲ್ಲಿ ಬಂದಿರುವ ಎಲ್ಲ ವಿದ್ಯಾರ್ಥಿಗಳು ಕೂಡ ನಮ್ಮ ಸಂಸ್ಥೆಗೆ ಕೊಟ್ಟಿರುವಂತಹ ಗೌರವ ಅದು ಚಿಕ್ಕದಾಗಿರ್ಬೋದು, ಆದ್ರೆ ನಿಮ್ಗೆ ಮುಂದೆ ಬೆಳೆಯಲಿಕ್ಕೆ ಅದು ಸ್ಫೂರ್ತಿಯಾಗಲಿ ಎನ್ನುವಂತಹ ಒಂದು ಉದ್ದೇಶದಿಂದ ನಾವು ಕೊಟ್ಟಿರುವಂತದ್ದು. ಖಂಡಿತವಾಗಿಯೂ ಅದರಿಂದ ನಾವು ಏನು ದೊಡ್ಡ ನಿಮ್ಗೆ ಗೌರವವನ್ನ ಕೊಟ್ಟರು ಕೂಡ ಅದು ನಾವು ಯಾವುದೇ ನಿಮ್ಮಿಂದ ನಿರೀಕ್ಷೆ ಖಂಡಿತ ಇಲ್ಲ. ಖಂಡಿತ ನೀವು ಬೆಳೆಯಬೇಕು, ನೀವು ಜೀವನದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಬೇಕು ಎನ್ನುವ ಒಂದೇ ಉದ್ದೇಶವನ್ನು ಇಟ್ಕೊಂಡು ಒಂದು ಸಣ್ಣ ನಾವು ಗೌರವವನ್ನು ಮಾಡಿದ್ದೇವೆ ಎನ್ನುವಂತ ಮಾತನ್ನ ಹೇಳ್ತಾ, ಕಡೆಯ ಅಂತ ಧನ್ಯವಾದಕ್ಕೆ ನಾವು ನಮ್ಮ ಪ್ರಧಾನ ಕಾರ್ಯದರ್ಶಿಯಾದಂತಹ ಬಶೀರ್ ಅವರಿಂದ ಧನ್ಯವಾದ ಸಮರ್ಪಣೆ. ಈಗ ಸಮಯ ತುಂಬಾ ಮೀರಿದೆ. ಒಂದು ಮಾತು ಮಾತ್ರ ನಾನು ಹೇಳಲಿಕ್ಕೆ ಇಚ್ಛಿಸುತ್ತೇನೆ, ಏನಂದ್ರೆ ಮಕ್ಕಳಿಗೆ ಈಗ ಒಂದು ಯಾವುದಾದರೂ ಶಿಕ್ಷಣ ಪಡೆಯಬೇಕಾದರೆ, ಒಂದು ಒಳ್ಳೆಯ ರೀತಿಯಲ್ಲಿ ಹೋಗ್ಬೇಕಾದ್ರೆ ಒಂದು ಗಾಡಿಗೆ 4 ಟೈರ್ ಹೇಗಿರ್ತದೆ ಅದೇ ರೀತಿಯಲ್ಲಿ ಮುಂದೆ ಹೋಗ್ತಾರೆ. ಯಾವುದಾದ್ರೂ 1 ಟೈರ್ ಪಂಚರ್ ಆದರೆ ಆ ಗಾಡಿ ಮುಂದೆ ಹೋಗುವುದಿಲ್ಲ. ಈಗ ಮೂರು ಟೈರ್ ಇಲ್ಲಿದೆ. ಒಂದು ಮಕ್ಕಳು ಕಲಿಯುವಂತ ಮಕ್ಕಳು, ಅದೇ ಕಲಿಸುವಂತಹ ಶಿಕ್ಷಕರು, ಅದೇ ರೀತಿ ಅವರಿಗೆ ಅವರ ಪೋಷಕರು, ಇದು ಒಳ್ಳೆಯ ರೀತಿಯಲ್ಲಿ ಇರ್ತದೆ. ಆದರೆ ನಾವು ಜಾಗೃತಿ ಮಾಡುವಂಥದ್ದು ಒಂದೇ ವಿಷಯ, ಏನಂದ್ರೆ ಪರಿಸರ. ಈ ಪರಿಸರದಲ್ಲಿ ಯಾವುದಾದ್ರೂ ಮಕ್ಕಳು ಭಾಗವಹಿಸುವಂಥದ್ದು ಅಲ್ಲ, ಅದನ್ನು ನಾವು ಜಾಗೃತಿ ವಹಿಸದಿದ್ದರೆ ನಮ್ಮ ಮಕ್ಕಳು ಮುಂದಿನ ಭವಿಷ್ಯಕ್ಕೆ
ಆ ಶಿಕ್ಷಣಕ್ಕೆ ಅಡೆತಡೆ ಆಗ್ತದೆ. ಇದನ್ನು ಕೂಡ ಗಂಭೀರವಾಗಿ ನಾವು ಅದನ್ನು ಆಲೋಚನೆ ಮಾಡಬೇಕು ಅಂತ ಹೇಳುತ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಹೆಸರು ಹೇಳದೆ ಎಲ್ಲರನ್ನು ಕೂಡ ಗಣ್ಯ ಅತಿಥಿಗಳನ್ನು ನಾನು ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಿಕ್ಷಕರು, ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು, ಪೋಷಕರು, ಅದೇ ರೀತಿ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದ. ಸುದ್ದಿ9 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ9 ಎಲ್ಲ ಯೂಟ್ಯೂಬ್ ಅಪ್ಡೇಟ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿ9.